ನಮ್ಮ ಅಕ್ಕ ಆಂಟಿ ಆಗ್ಬಿಟ್ಟಿದ್ದಾಳೆ. ಕಳ್ದೋಗ್ಬಿಟ್ಟಿದ್ರು ಗೈಸ್. ನನ್ನ ದೊಡ್ಡವ್ರ ಜೊತೆ ಇರೋದಕ್ಕೆ ಬರಲ್ಲ ಇವರಿಬ್ರು. ನನ್ನ ಆಸೆ ಏನು ಗೊತ್ತಾ, ಈ ಥರ ನನ್ನ ಫೋಟೋಸ್ ಇರಬೇಕಲ್ಲ ಆ ಕಡೆ. ಕೋಪ ಬಂತು ಡಿಕ್ಕುಗೆ. ದಟ್ ಇಸ್ ಕಾಲ್ಡ್ ಅ ಸಿಸ್ಟರ್ಸ್ ಲವ್. ಸಕ್ಸಸ್ಫುಲಿ ತಗೊಂಡಿಲ್ಲ ಅದನ್ನ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಸೊ ಇವಾಗ ಬಂದ್ಬಿಟ್ಟು ನಾವು ಮಂತ್ರಿ ಮಾಲ್ ಆಡಿದ್ದೀವಿ. ಆದರೆ ಮಂತ್ರಿ ಮಾಲ್ ವಿಡಿಯೋ ಅಲ್ಲ, ಇದು ಮಲ್ಲೇಶ್ವರಂ ಶಾಪಿಂಗ್ ಸ್ಟ್ರೀಟ್ ಶಾಪಿಂಗ್ ಚಾಲೆಂಜ್ ಅಲ್ಲ, ವಿಡಿಯೋ. ಬನ್ನಿ ಮಲ್ಲೇಶ್ವರಮಲ್ಲಿ ಹೆಂಗಿರುತ್ತೆ, ಎಷ್ಟು ರೇಟು ಅದೆಲ್ಲ ನೋಡೋಣ. ಅಂದರೆ ನಾವು ಇಲ್ಲಿ ಮಂತ್ರಿ ಮಾಲ್ ಇಟ್ಬಿಟ್ಟು ಮಲ್ಲೇಶ್ವರಂ ಬಗ್ಗೆ ಮಾತಾಡ್ತಾ ಇದ್ದೀವಿ. ನನ್ನ ಪೇಷನ್ಸ್ ಲೆವೆಲ್ ಫುಲ್ ಹೈ ಆಗಿ ಏನಕ್ಕೆ ಅಂತ ಅಂದ್ಬಿಟ್ಟು ಬಿಫೋರ್ ವಿಡಿಯೋ ಅಲ್ಲಿ ಇರುತ್ತೆ, ಹೋಗಿ ನೋಡಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ, ಅದ್ರಲ್ಲಿ ಹೋಗಿ ನೋಡ್ಕೊಳ್ಳಿ. ಓಕೆ, ನಮ್ಮ ಅಕ್ಕ ಹಾಕಲ್ಲ. ನಮ್ಮ ಅಕ್ಕ ಆಂಟಿ ಆಗ್ಬಿಟ್ಟಿದ್ದಾಳೆ. ಅಕ್ಕ ಆಂಟಿ ಮಮ್ಮಿ ನನಗೆ ಐಸ್ ಕ್ರೀಮ್ ಬೇಕು. ಆಚೆ ಹೋಗಿ ಕೊಡ್ತೀನಿ ಬಾ. ಹಂಗೆ ಹೇಳ್ತಿದ್ದೀನಿ ಚಿಕ್ಕ ವಯಸ್ಸಲ್ಲಿ, ಆಚೆ ಹೋಗಿ ಕೊಡ್ತೀನಿ ಬಾ. ಪಾಪ ನಾನು ಬೇರೆ ಪೇರೆಂಟ್ಸ್ ಹೇಳ್ತಿರೋದು, ನಮ್ಮ ಪೇರೆಂಟ್ಸ್ ಕೊಡ್ಸಿದ್ರು ಪಾಪ. ಸಲ ಏನು ಕೇಳಿದ್ರು ಮಾಡ್ತಾರೆ, ಬೈಯಲ್ಲ. ಇಲ್ಲಿದ್ದಾರೆ ನೋಡು. ನಮ್ಮ ಐ ಬ್ಯಾಕ್ ಅಲ್ಲಿ ಕೇಕ್ ಬೇಕು. ನನ್ನ ಬರ್ಡೇ ಕತೆ ಕೇಕ್ ಬೇಕು. ಇದು ಒಂಥರ ಚೆನ್ನಾಗಿದೆ. ಸ್ಟಾರ್ಟ್ ಮಾಡಿಲ್ಲ ಬ್ಲಾಗ್. ಕಳ್ದೋಗ್ಬಿಟ್ಟಿದ್ರು ಗೈಸ್. ನನ್ನ ದೊಡ್ಡವ್ರ ಜೊತೆ ಇರೋದಕ್ಕೆ ಬರಲ್ಲ ಇವರಿಬ್ರು ಚಿಕ್ಕ ಮಕ್ಳಿಗೆ. ಬನ್ನಿ, ನಾವು ಕಷ್ಟಪಟ್ಟು ಬಂದು ಇವಾಗ ಫೋನ್ ಕೇಸ್ ನೋಡ್ತಿದ್ದಾರೆ. ಅಕ್ಕ ಜೋಳ ಗ್ಲಾಸು ಇಲ್ಲಿ ಕಾನ್ ತಗೋಣ ಅಂತ. ನಮ್ಮ ಮಮ್ಮಿಗೆ ಜೋಳದ ರೊಟ್ಟಿ ಊಟ ಇಷ್ಟ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ. ಅಂತ ಇಲ್ಲಿಂದಲೇ ತೋರಿಸ್ತಾವಳೆ. ಗಾಯ್ಸ್, ನಾವು ಬಾರ್ಬಿ ವಿಡಿಯೋ ಮಾಡೋಣ ಅಂದ್ಕೊಂಡ್ವಿ. ಎಲ್ಲರೂ ಪಿಂಕ್ ಆಗಿದ್ದೀವಲ್ಲ, ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ. ಅದಕ್ಕೆ ನಾನು ಹೇಳಿದೆ ಹಾಯ್ ಬಾರ್ಬಿನಿಂದ ಬಾಯ್ ಬಾರ್ಬಿನಿಂದ ಅಂತ ಇರಲ್ಲ. ನಗ್ತಿದ್ದಾಳೆ, ತುಂಬ ನಗು ಬಂತು. ಗೈಸ್, ಆ್ಯಕ್ಚುಲಿ ನಮಗೆ ಏನು ತೊಗೋಬೇಕು, ಶಾಪಿಂಗ್ ಮಾಡಬೇಕಂತ ಇಲ್ಲ, ಎಲ್ಲ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀವಿ. ಬಟ್ ಸ್ಟಿಲ್ ನೋಡ್ತಾ ಇದ್ದೀವಿ ಏನಂತ. ಇಲ್ಲೇನೋ ಸೇಲ್ ಆಗ್ತಿರುತ್ತೆ. ಗೈಸ್, ನನ್ನ ಆಸೆ ಏನು ಗೊತ್ತಾ, ಈ ಥರ ನನ್ನ ಫೋಟೋಸ್ ಇರಬೇಕಲ್ಲ ಆ ಕಡೆ. ನಮ್ಮ ಮಮ್ಮಿ ಡೈಲಾಗ್ಸ್ ಹೇಳ್ತಾರೆ ಇವಾಗ ಮಾಡೆಲ್ ಎಲ್ಲ ಹಾಕಿರ್ತಾರಲ್ಲ, ಜುವೆಲ್ಸ್ದು ಎಲ್ಲ, ಸ್ಯಾರಿದು. ಟೆಲ್ ರಿಯಾಕ್ಷನ್. ನಮ್ಮ ಪಾರ್ಲರಲ್ಲಿ ಹಾಕಿದ್ದೀನಿ ನೋಡ್ತಾರೆ. ಅದೇ ಅದು ಫಸ್ಟ್ ಸ್ಟೆಪ್ಪು. ಶಾಂತಿ ಬಂದು ನಮ್ಮ ಬೂಟು ZEE5 ಎಲ್ಲದರಲ್ಲೂ ಆ್ಯಡಲ್ಲಿ ಬರ್ತಾರೇ ಇರುತ್ತೆ. ಇದು ಪ್ರಶಾಂತಿ ಅಂತ ಸ್ಯಾರಿ. ಇದು ಸೇಲ್ ಇದೆ ನೋಡಿ. ಹೋಳಿಗೆ ಮನೆ ಅಂತೆ. ಇಲ್ಲಿ ತಿಂತೀನಿ ಅಂದರೆ ಮಮ್ಮಿ ಹೊಡಿತೀನಿ ಅಂತ. ಮನೇಲಿದೆ ಫ್ರಿಜ್ಜಲ್ಲಿ. ಏನು ಹುಡುಕ್ತಾ ಇದ್ದಾಳೆ ನೋಡಿ. ಗೋಬಿ ಅಂತೆ, ಗೋಬಿ ಪಟ ಸಿಗುತ್ತೆ 50 ರೂಪೀಸ್ಗೆ. ಅಡ್ಡ ಬರ್ತಾವಳೆ. ಸೊ ಮಮ್ಮಿ ಇಲ್ಲಿ ಬಂದಿದ್ದಾರೆ ತಗೊಳಕ್ಕೆ. ಇಲ್ಲಿ ಯಾವಾಗ ಮಲ್ಲೇಶ್ವರಂಗೆ ಬಂದಾಗೆಲ್ಲ ತಿಂತಿದ್ರು ಇಲ್ಲಿ. ಕಣ್ ತಗೊಂಡಿದ್ದಾರೆ ತಾತಾಗೆ. ತಗೊಳ್ಳಿ ಕೂತಿನ. ಫುಲ್ ಎತ್ಕೊಂಡು ತಿನ್ನು. ಅದು ತಿಂದಿಲ್ಲ ಅದನ್ನ, ಅದಕ್ಕೆ ಮಮ್ಮಿ. ನಿಮಗೆಲ್ಲ ಇದು ಗಂಧನೇ ಗೊತ್ತಿಲ್ಲ ಏನಂತ. ಹೋಗಿ ಬರ್ಗರ್ ಪಿಜ್ಜಾಗಳು ತಿಂತಾರೆ. ತಿನ್ನು ಎಂಜಾಯ್ ಯುವರ್ ಡೇ. ಸ್ವೀಟ್. ನಮ್ಮ ಮಮ್ಮಿ ಕಾಲೇಜಲ್ಲಿ ಇರುವಾಗ ದಿನ ತಿಂತಿದ್ರು ಅಂತೆ. ಎಂತ ಇಲ್ಲ, ನನಗೆ ಮನುಷ್ಯ ನಮ್ಗೆ ಬರಲಿ. ಸುಮ್ಮನೆ ಹಂಗೆ ಹೇಳ್ದೆ ಡೈಲಾಗ್. ಇಲ್ಲಿ ನೋಡಿ ಡ್ರೆಸ್ಸಸ್ ಇದೆ ಎಲ್ಲ ಎಷ್ಟೊಂದು ಅಂಗಡಿ ಇರುತ್ತೆ ನೋಡಿ. ಈ ಥರ ಸ್ಟ್ರೀಟಲ್ಲೆಲ್ಲ ಇರುತ್ತೆ. ಲಲಿತಾ ಜ್ಯುವೆಲ್ರೀಸ್ ಇದೆ. ಅವಳು ನೋಡಿ ದೀಕ್ಷಾ ಹೆಂಗೆ ಓಡ್ತಾವಳು. ಡ್ರಾಪ್ ಮಳೆ ಬೀಳ್ತಾ ಇದೆ, ಡ್ರಿಸ್ಲಿಂಗ್ ಆಗ್ತಾ ಇದೆ. ಫೋನ್ ಕೇಸ್ ನೋಡ್ತೀಯಾ? ಎಷ್ಟು ದೂರ ಹೋಗ್ಬಿಟ್ಟಿದ್ದೆ ನೀನು. ಚಾಟ್ಸ್ ತಿನ್ನೋಣ, ಚಾಟ್ಸ್. ತಿಂದಿರ ಏನು ಮಾಡ್ತಿದ್ಯಾ? ಆಂಟಿ ಅಜ್ಜಿ ನೋಡಜ್ಜಿ ನಿಂಗೆ ರೇಗಿಸ್ತಾವಳೆ. ಚಪಾತಿ ಬೇಕಾ ಚಾಮು ಅಂತ ಕೇಳ್ತಾವಳೆ. ಕೇಳಿದ್ನ ಗಾಯ್ಸ್, ಅವಳು ಹಂಗೆ ರೇಗಿಸ್ತಾವ. ಬ್ಯಾಗ್ಸ್ ಇದಾವೆ ನೋಡು. ಇಲ್ಲಿದೆ ನೋಡು, ಅದೇ ಥರ ನಮ್ಮ ಥರನೇ ಇದೆ. ಬ್ಯಾಗ್ ಪ್ರಿಟಿ ಆಗಿದೆ.
ಕೇಳು. ಚೆನ್ನಾಗಿದೆ, 250 ಅಂತ ಇದೆಲ್ಲ. ಕೋಪ ಬಂತು ಡಿಕ್ಕುಗೆ. ಅವಾಗಿಂದ ನಾನು ಅದು ತಗೋ ಅಂತ ಹೇಳ್ತಿದ್ದಾಳೆ, ನಾನು ಬೇಡ ಅಂತ ಹೇಳ್ತಿದ್ದೀನಿ. ಭಾರಿ ಇಟ್ಕೊಂತ ನೋಡೋದನ್ನ ಅರ್ಧ ನಂಗೆ ಇದು ತಗೊಂತವ್ರು ನಮ್ಮ ಅಜ್ಜಿ ಇವಾಗ. ಇದು $220. 250 ಹೇಳಿದ್ರು 220 ಮಾಡ್ಕೊಂಡು. ಡ್ರೆಸ್ಸಸ್ಸು ಎಲ್ಲ ಇದೆ, ಶಾರ್ಟ್ಸ್ ಎಲ್ಲ ಇದೆ. ಗಾಯ್ಸ್, ಇದು ಅಕ್ಕ ಪ್ಯಾಂಟ್ ತೊಗೊತಿದ್ದಾಳೆ ಮನೆಗೆ ಹಾಕೊಳಕ್ಕೆ. ಸಕ್ಸಸ್ಫುಲಿ ತೊಗೊಂಡಿಲ್ಲ ಅದನ್ನು. ಅದು ಬಟ್ಟೆ ಒಂದು ಸ್ವಲ್ಪ ಮಿಕ್ಸ್ಡ್ ಬಟ್ಟೆ ಥರ ಇತ್ತು, ಕಾಟನ್ ಥರ ಇದ್ದಿಲ್ಲ, ಅದಕ್ಕೆ ಸೆಕೆ ಆಗುತ್ತೆ ಆಮೇಲೆ ಹಾಕೊಂಡು. ಹಿಂಗೆ ಎಲ್ಲದಕ್ಕೂ ಒಂದೊಂದು ಹೆಸರಿಟ್ಬಿಟ್ಟು ಬರ್ತಾರೆ, ತೊಗೊಳೋದಂತೂ ತೊಗೊಳಲ್ಲ. ಹಾಗೆ ನಾವೆಲ್ಲ ಇವಾಗೆಲ್ಲ ಮತ್ತೆ ಬೇರೆ ಕಡೆ ನೋಡ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ನೋಡ್ತಿದ್ದಾರೆ, ಇಲ್ಲೂ ತೊಗೊಳಲ್ಲ, ಇಲ್ಲೂ ಹೆಸರಿಟ್ಬಿಟ್ಟು ಹೋಗ್ತಾರೆ. ಇಂಟೆನ್ಸ್ ಐಸ್ ಇದೆ, ಸೇಮ್ ಅಲ್ಲೇ ನೋಡಿದ್ದು ಸೇಮ್ ಇದೆ. ಹೇಳ್ಬೇಕಂದ್ರೆ ಇಲ್ಲಿ ಫುಲ್ ಮಳೆ ಬರ್ತಿದೆ, ಅದನ್ನ ಸ್ವಲ್ಪ ಶಾಪಿಂಗ್ ಮಾಡೋಕೆ ಆಗ್ತಿಲ್ಲ. ನಾನು ಆವಾಗಿಂದ ಗೋಬಿ ತಿನ್ನಬೇಕು ಅಲ್ಲಿದೆ ಅಂತ ಹೇಳ್ತಿದ್ದೀನಿ, ಇವ್ರು ಯಾರು ಬರ್ತಾನೆ ಇಲ್ಲ. ಮಮ್ಮಿ ನೋಡ್ತಾ ಇರೋರು ಯಾರ ಜೊತೆ ಮಾತಾಡಿ ನೋಡ್ತಾ ಇದ್ದೀನಿ. ಡಿಕ್ಕೋಗಿ ಈ ಥರ ಬಟ್ಟೆ ಹಾಕೊಂಡು ಈ ಥರ ಹಾಕೊಬೇಕು ದಿನ. ಪ್ಯಾಂಟ್ ಹಾಕೊಂಡು ಟಿ-ಶರ್ಟ್ ಹಾಕೊಂಡು ನಮ್ಮ ಮಮ್ಮಿ ನೋಡ್ತಿರೋ ನಾನು ಯಾರ ಜೊತೆ ಮಾತಾಡ್ತಿದ್ದೀನಿ ಅಂತ. ಬಿಕಾಸ್ ನಾನು ಜಾಸ್ತಿ ಬ್ಲಾಗ್ ಮಾಡಲ್ವಲ್ಲ, ಸೊ ಅದನ್ನ ನಮ್ಮ ಮಮ್ಮಿ ಶಾಕ್ ಆಗಿ ನೋಡ್ತಿದ್ದಾರೆ ನಾನು ಏನಕ್ಕೆ ಒಬ್ಳೊಬ್ಳೇ ಬತಾವಡ ಅಂತ ಮಾತಾಡ್ತಿದ್ದೀನಿ ಅಂತ. ಸೊ ನಾನು ಆವಾಗಿಂದ ಹುಡುಕ್ತಾ ಇದ್ದೀನಿ ಗೋಬಿ ಕಾರ್ನರ್. ನಂಗೆ ಸಿಕ್ಕಿದೆ ಕೂಡ, ಮಮ್ಮಿಗೆ ಅಡ್ರೆಸ್ಸು ಗೊತ್ತು. ಆದರೆ ಅಲ್ಲಲ್ಲಿ ಬಸ್ ಸ್ಟಾಪಲ್ಲಿ ನಿಲ್ಲಿಸ್ತಾ ಇರ್ತಾರೆ, ಆ ಥರ ಸ್ಟಾಪ್ ನಿಲ್ಲಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ತರ್ಸು ನಮ್ಮ ಮರ್ಯಾದೆಲ್ಲ ತೆಗಿತಾಗಿತ್ತು, ಏನಿಲ್ಲ. ಫಾರ್ ಮೈ ಶಾಕ್ ತೊಗೊಂಡ್ಬಿಟ್ಟಿದ್ದಾರೆ. ಫಾರ್ ಮೈ ಶಾಕ್ ಗೈಸ್, ಮಳೆ ಬರ್ತಿದೆ. ನಾವಿವಾಗೆಲ್ಲೋ ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತೆಲ್ಲ ಅನ್ಕೋಬೇಡಿ. ಏನಕ್ಕೆ ಹೋಗ್ತಿದ್ದೀವಿ ಅಂತಂದರೆ ನೀವು ಶಾಕ್ ಆಗಿಬಿಡ್ತೀರಾ. ಗೆಸ್ ಮಾಡಿ ಒಂದ್ಸತಿ. ಡಿಕ್ಕು ಕರ್ಕೊಂಡು ಹೋಗ್ತಿರೋದು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿರ್ತಾಳೆ ಗೆಸ್ ಮಾಡಿ. ಹೇಳಿದ್ಯಾ? ಸೊ ಅವಳು ಎಲ್ಲ ಇನ್ಸ್ಟಾಲೆಲ್ಲ ನೋಡ್ಬಿಟ್ಟಿದ್ಲ ಅವತ್ತು. ಮಲ್ಲೇಶ್ವರಮಲ್ಲಿ ಗೋಬಿ ಸಿಗುತ್ತೆ ಅಂತ ಅಂದ್ಬಿಟ್ಟು $30 ಸಿಗುತ್ತೆ ಅಂತೆ. ಅವತ್ತಿಂದ ರಾಜು ಗೋಬಿ ಸ್ಟಾಲ್ ಅಂತ ಅವತ್ತಿಂದ ಇಟ್ಕೊಂಡಿದ್ದಾಳೆ. ಅಕ್ಕ ಅಲ್ಲಿ ಮಲ್ಲೇಶ್ವರಮಲ್ಲಿ ಗೋಬಿ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಬೇರೆ ಕಡೆ ಎಲ್ಲೋ ರಾಜಾಜಿನಗರಲ್ಲಿ $6 ಗಾಯ್ಸ್. ಅದು ಅವತ್ತು ಆಫರ್ ಇತ್ತು ಅಷ್ಟೇ, ಆಗೋಯ್ತು. ಮಳೆ ಬರ್ತಿದೆ, ಮಳೆ ಜೋರಾಯ್ತು. ಇವತ್ತು ಗೋಬಿ ಅವ್ರು ತೆಗ್ದಿಲ್ಲ ಅಂದರೆ ಏನು ಮಾಡ್ತೀಯ ಅಂಗಡಿ ಇವತ್ತು? ನಾನು ಅವ್ರಿಗೆ ಕಾಲ್ ಮಾಡಿ ಮನೆಯಿಂದ ಕಳಿಸ್ಬಿಟ್ಟು ಮಾಡಿಸ್ಕೊಂಡು ತಿಂತೀನಿ. ನಾನೇ ಬೇರೆ ಯಾವುದೋ ಇದೆ. ಸೊ ಬನ್ನಿ ಹೋಗೋಣ. ನೋಡ್ತಾವಳೆ. ಐ ಲೈಕ್ ದಿಸ್ ವೆದರ್ ಗೈಸ್. ಚಿಕ್ಕಮಂಗ್ಳೂರು, ಊಟಿ ಏನೂ ಹೋಗೋಕ್ಕಾಗಿಲ್ಲ, ಸೊ ಇಲ್ಲೇ ನಡೀತಿದೆ. ನಮ್ಮ ಮಮ್ಮಿ ಹೇಳ್ತಾರೆ ನೋಡಿ. ಮಮ್ಮಿ ಕೂರ್ಗಿಲ್ಲೇ ಇದೆ ಅಲ್ಲ, ಇಲ್ಲೇ ನೋಡ್ಬಿಡು. ಅದೇ ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಶೂ ಇವತ್ತೇ ಸೆಕೆಂಡ್ ಟೈಮ್ ಹಾಕೊಂಡಿದ್ದೆ. ಫಸ್ಟ್ ಟೈಮ್ ಸುಮ್ಮನೆ ಹಂಗೆ ಹಾಕೊಂಡಿದ್ದೆ. ಎಷ್ಟು ಗಲೀಜಾಗೋಯ್ತು. ಒಳಗೆ ಹಾಕೋದ್ನೋಳು ಡಿಕ್ಕು ಮರ್ಯಾದೆ ಹೋಯ್ತು. ಬಾಲ್ ಇಲ್ಲಿ ಗ್ರೌಂಡ್ ಇದೆ, ಬಾಲ್ ಆಚೆ ಬಂತು. ಅವ್ರು ಬಾಲ್ ಅಂತ ಹೇಳ್ತಾರೆ, ಅದಕ್ಕೆ ಹಾಕಲ್ಲ. ಅದು ಹತ್ರ ಅರ್ಧಕ್ಕೂ ಹೋಗಿಲ್ಲ. ಅದು ಗಾಯಸ್ ನಾನು ಏನಕ್ಕೆ ಅಲ್ಲಿ ಅಷ್ಟು ಕೆಳಗಡೆ ಹಾಕಿತ್ತು ಅಂದರೆ ಲೈಕ್ ಹಿಂಗಿತ್ತು, ಓಕೆ ಅದು ಹೊರಗಡೆಯಿಂದ ಹೋಗುತ್ತೆ ಅಂದ್ಕೊಂಡು ಭಾರಿ ಅದೊಂದು ಕೈ ಹತ್ರನೂ ಹೋಗಿಲ್ಲ. ಆಮೇಲೆ ನಾನು ಎತ್ತಾಕಿದೆ. ಆಮೇಲೆ ಎಷ್ಟೊಂದು ದಿನ ಅದ್ರ ಮೇಲೆ ಹಾಕಿದ್ದೀನಿ. ನೋಡಿ ಮಳೆ ಜೋರಾಗೋಯ್ತು. ಮಮ್ಮಿ ಮಳೆ ಜೋರಾಯ್ತು, ಬಾ ವಾಪಸ್ ಮನೆಗೆ ಹೋಗೋಣ. ಬಸ್ ಹತ್ರಿ ಹೋಗೋಣ ಮನೆಗೆ. ಗೋಬಿ ಅಂತೆ ಗೋಬಿ ನೋಡ್ಬೇಕು. ಕೋಪ ಬಂದ್ಬಿಟ್ಟಿರತ್ತೆ. ಎಲ್ಟಿಕ್ಕೂ ಬಾರ್ಬಿನೂ ಇಲ್ಲ ಗುರ್ಬಿನೂ ಇಲ್ಲ, ಇಲ್ಲೇ ಮಾಡ್ಬಿಡೋಣ. ಹಾಯ್ ಬಾಬಿ. CTR ಗಾಯ್ಸ್, ಇಲ್ಲೇ CTR. ಇಲ್ಲೇ ವಿರಾಟ್ ಕೊಹ್ಲಿ, ಅನುಷ್ಕಾ ಎಲ್ಲರೂ ಬಂದಿದ್ದು ನೋಡಿ. ಇಲ್ಲೇ ನನಗೆ ಗೊತ್ತಿದ್ದಿಲ್ಲ ಇಲ್ಲಿದೆ ಅಂತ. ಸೊ ಇಲ್ಲಿದೆ. ಸ್ವಲ್ಪ ಕ್ಯೂ ನೋಡಿ ಎಷ್ಟಿದೆ, ಎಷ್ಟು ಜನ ಇದ್ದಾರೆ. ಆಟೋ ಅಡ್ಡ ನಿಂತ್ಕೊಂಡ್ಬಿಟ್ಟಿದೆ, ಅಲ್ಲಿ ಫುಲ್ ರೋಡ್ ತನಕ ಇದೆ. ನೋಡಿ ಅವಳು ಇವ್ರಿಬ್ರು ನೋಡಿ ಗಾಯ್ಸ್. ದೀಕ್ಷಾ ನೋಡೆ ಏನು ಮಾತಾಡ್ಕೊಂತಾರೆ ಇವರು. ಅಲ್ಲಿ ನೋಡು ಅವಳು ಅಷ್ಟು ದೂರ ಹೋಗೋಳೆ ಗೋಬಿ ಹುಡ್ಕೊಂಡು. ಇದ್ರದ್ದು ತಮ್ಮನೇಲಿ ಬಂದು ಗೋಬಿ ಹುಡ್ಕೊಂಡು ಹೋದ ದೀಕ್ಷಾ.
ಇದೇನಾ? ಯಪ್ಪ ಕಡೆಗೂ ಸಿಕ್ತಾ? ಇದೆ ಅನ್ಸುತ್ತೆ ಮಮ್ಮಿ. ಅದೇನಾ? ಖುಷಿನಾ? ಅವ್ರಿಗೆ ಹೇಳೋಣ ಇರು, ನಾವು ಹುಡ್ಕೊಂಬಂದ್ವಿ ಅಂತ ಹೇಳು. ಹೇಳ್ಟಿಕ್ಕೋ ಅವ್ರಿಗೆ ನಾವು ಹುಡ್ಕೊಂಬಂದ್ವಿ ಅಂತ ಇಂದ್ರಾನಗರಿಂದ ಹೇಳೆ. ನಾನು ಹೇಳ್ತೀನಿ ಇರು. ಇದೇನಾ ಹೇಳು. ಅಂಕಲ್ ಅವಳು ಇಂದ್ರಾನಗರಿಂದ ಹುಡ್ಕೊಂಡ್ ಬಂದಿದ್ದಾಳೆ ನಿಮ್ಮ ಅಂಗಡಿನ. ಇಲ್ಲ ಇವಾಗ ಸದ್ಯಕ್ಕೆ ಇರು, ಫಸ್ಟ್ ತಿನ್ನೋಣ. ಅದು ಗೋಬಿ ನಮ್ಮ ಮೇರೆಯಲ್ಲಿ ಏನು ಸಿಗೋದೇ ಇಲ್ಲಪ್ಪ. ಇಂದ್ರಾನಗರ ಹತ್ರ ಇಲ್ಲ, ಇಂದ್ರಾನಗರಲ್ಲಿ ಏನಾದರೂ ಈ ಥರ ಸ್ಟ್ರೀಟ್ ಫುಡ್ ಇದೆ ಅಂತಂದರೆ ನೀವು ಕಮೆಂಟ್ ಮಾಡಿ, ನಾವು ಹೋಗ್ತೀವಿ ಅಲ್ಲಿಗೆ. ಏನು ಎಲ್ಲಾದರೂ ಹೋಗ್ಬೇಕಂದ್ರೂ ನಾವು ಅಷ್ಟು ದೂರ ಹೋಗ್ತೀವಿ. ಬಟ್ ಅದು ಈ ಥರ ಇರೋಲ್ಲ, ಅದೊಂಥರ ಬೇರೆ ಥರ ಇರುತ್ತೆ. ಯಾ ಯು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಸ್ಮಾಲ್ ಕೆಫೆ, ಬಜೆಟ್ ಫ್ರೆಂಡ್ಲಿ ಕೆಫೆ ಎಲ್ಲ ಜಯನಗರ, ಜೆ ಪಿ ನಗರ, ಮಲ್ಲೇಶ್ವರಂ ಆ ಕಡೆನೇ ಇದೆ. ಇಂದ್ರಾನಗರ ಏನೂ ಇಲ್ಲ. ಸೊ ಕಮೆಂಟ್ ಮಾಡಿ ಯಾವುದಿದೆ ಅಂತ. ಮಳೆ ತಿನ್ನಜ್ಜಿ ಗ್ಯಾಸ್ ನಮ್ಮ ಅಜ್ಜಿ ಏನು ತಿನ್ನೋದೇ ಇಲ್ಲ. ಬೇರೆಯವ್ರ ಅಜ್ಜಿ ಎಲ್ಲ ಯಾರೆಲ್ಲ ತಿಂತಾರೆ. ತಿನ್ನಜ್ಜಿ ಟೇಸ್ಟ್ ನೋಡು ಒಂಚೂರು. ನೂಡಲ್ಸ್ ಎಷ್ಟು ಚೆನ್ನಾಗಿದೆ, ನಂಗೆ ಇಷ್ಟ ಆಗೋದು ಗೋಬಿ ನೂಡಲ್ಸ್. ಮಮ್ಮಿ ನಾವು ಮಲ್ಲೇಶ್ವರಂ ಮೇಲೆ ಮನೆ ಮಾಡಿಬಿಡೋಣ. ಜಯನಗರ ಗ್ರೌಂಡ್ ಬೇರೆ ಇದೆ, ಇಲ್ಲೆಲ್ಲ ಆಡ್ತಾವ್ರು. ಅಜ್ಜಿ ಕಾಫಿ ತಗೊಂಡಿದ್ದಾರೆ ನೋಡಿ. ಹೇಳು. 100 ರೂಪಾಯಿ ಅಂತೆ. ಸ್ವಲ್ಪ ಜೋರಾಗಿ ಎಷ್ಟು ಅಂತ ಹೇಳ್ತಾ ಇದ್ದೀನಿ ನಾನು. ಹೌದಾ? ಕುಡಿ ಹೋಗ್ಲಿ. ಅಲ್ಲಿ ನೋಡಿ ಕಾಫಿ ಎಷ್ಟಂತ. ಇವಾಗ ನಿಮ್ದೇ ಕುಡಿದ್ಯಾ? ಅಜ್ಜಿನ ಕೇಳಿದ್ವಿ ಕಾಫಿ ಕುಡಿತೀಯಾ ಅಂದರೆ ಎಷ್ಟು ಅಂತ ಕೇಳಿದ್ರು. ಅದಕ್ಕೆ ಮಮ್ಮಿ 100 ರೂಪಾಯಿ ಅಂತಂದ್ರು. ಅದಕ್ಕೆ ಅಜ್ಜಿ ಮುಖ ಒಂಥರ ಇಟ್ಕೊಂಡಿದ್ರು. ಆಮೇಲೆ ಅಲ್ಲಿ 10 ರೂಪಾಯಿ ನೋಡ್ಬಿಟ್ಟು ಆ ನೆಮ್ಮದಿಯಾಗಿ ಕುಡಿತಿದ್ದಾರೆ. ಅಜ್ಜಿನೇ ನಾಪ್ಸ್ತಿದ್ದಾರೆ ಬ್ಲಾಗ್ ಮಾಡು ಅಂತ ಅಂದ್ಬಿಟ್ಟು. ಮರ್ತೋಗ್ಬಿಟ್ಟಿದ್ದಾರೆ. ನಾನು ಟ್ಯಾಂಕ್ ಮಾಡಿದ ಅಂದರೆ ಮಾಡ್ತೀನಿ ರೀ. ಇಲ್ಲಿ ಅದು ಹೆಂಗಿದೆ ನೋಡಿ ಇದು. ಇನ್ನೊಂದಿದೆ ಗೊತ್ತಾ, ಮುದ್ರಾ ಫುಲ್ ಟೆಂಪಲ್ ಥರ ಇದೆ. ಆಚೆ ಸುದರ್ಶನಲ್ಲಿದೆ. ಈ ರೋಡ್ ನೋಡಿ. ನಾವು ಬೀಳ್ತಿದ್ರು ಕಂಟೆಂಟು. ಸೊ ಇವಾಗ ಇಲ್ಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಸಲ ಬರ್ತಾ ಇದ್ವಿ ಮಲ್ಲೇಶ್ವರ. ಅದೇ ಚಿಕ್ಕ ವಯಸ್ಸಲ್ಲಿ ಬರ್ತಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಮಳೆ ಪಾಪ ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ಚೂರೇ ಮಳೆ ಬರ್ತಿದೆ. ಎಲ್ಲ ಇರುತ್ತೆ. ಡ್ರೆಸ್ಸಸ್ ನೋಡು ಚೆನ್ನಾಗಿದ್ದಾವೆ. ಹಂಗಿದೆ ನೋಡ್ಬೇಕು, ಬ್ಲೌಸ್ ಅಂಗಿ. ಇವಳು ಬಂದ್ಬಿಟ್ಟು ರೀಲ್ಸ್ ಅದೆಲ್ಲ ಮಾಡ್ತಾರಲ್ಲ, ಸೊ ಆ ಥರ ನಾನು ಫೋಟೋ ಬರ್ಬೇಕಂತ ನಾವು ಮಮ್ಮಿಗೆ ಹೇಳ್ತಿದ್ದೇನೆ. ಏನು ಮಮ್ಮಿ ಬರುತ್ತಾ? ಎಸ್ ಅದು ಫೋಟೋ ಬರೋ ಅಷ್ಟೇ ನಮ್ಮ ಅಕ್ಕ ವಯಸ್ಸಾಗಿರುತ್ತೆ. ಅದಕ್ಕೆ ವಯಸ್ಸಾಗಿದ್ದ ಬಟ್ಟೆಗಳು ಇವರೆಲ್ಲ ಯಾರೂ ಇರೋಲ್ಲ, ಶೂಟ್ ಮಾಡ್ಬಿಡ್ಬೇಕು ಇವ್ರನ್ನೆಲ್ಲ. ದಟ್ ಈಸ್ ಕಾಲ್ಡ್ ಅ ಸಿಸ್ಟರ್ಸ್ ಲವ್. ಯು ನೋ ವಾಟ್ ಐ ಮೆಂಟ್ ಟು ಟೆಲ್. ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಓಡಾಡ್ತಿದ್ವಿ. ಆ್ಯಂಡ್ ಅಲ್ಲೆಲ್ಲೋ ಐಸ್ ಕ್ರೀಮ್ದು ಇದಿದೆ ಅನಿಸುತ್ತೆ. ಇದೇನೋ ಸೀರೆ ಅಂಗಡಿ ಇದೆ. ನಾವೆಲ್ಲೋ ಹೋಗ್ಬೇಕಂತನೂ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದೀವಿ. ಗಾಯ್ಸಿ ಬ್ಯಾಗ್ ತೊಗೊತಿದ್ದಾಳೆ ನಮ್ಮ ಅಕ್ಕ. ಪಬ್ಲಿಕಲ್ಲಿ ಫಸ್ಟ್ ಟೈಮ್ ಮಾತಾಡ್ತಿರೋದು. ಏನು ಹಾಕೊಂಡು ಇಟ್ಕೊಂಡು ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಇವಾಗೆ ಯೂಸ್ ಮಾಡ್ಬೋದು. ಬೇಡ ಮಳೆ ಬರ್ತಿದೆ. ಚೋ ನಮ್ಮ ಮಮ್ಮಿ ಕ್ಯಾರೆಟ್ ಬೇಕಂತೆ, ಸೊ ಕ್ಯಾರೆಟ್ ತೊಗೊತಾ ಇದ್ದಾರೆ. ಆ್ಯಂಡ್ ನಮ್ಮ ಅಕ್ಕ ನನಗೆ ಸೋಷಿಯಲಿ ಎಂಬೇರಸ್ಮೆಂಟ್ ಮಾಡ್ತಾ ಇದ್ದಾರೆ. ನಾನೇನು ಮಾಡಿದೆ? ವಿಡಿಯೋ ತೆಗಿ ವಿಡಿಯೋ ಮಾಡಬೇಕಲ್ವಾ? ಎಲ್ಲರೂ ನನ್ನ ನೋಡ್ತಾ ಇದ್ದಾರೆ. ಈ ಅಂಗಡಿ ಚಪ್ಪಲಿ ತೊಗೊಂಡ್ವಿ. ಬನ್ನಿ ಹೋಗೋಣ. ಜಂತ ಹೋಟೆಲ್. ಮಮ್ಮಿ ಅವತ್ತು ಬಂದಿದ್ವಿ ನಾವು ಗಾಡಿಯಲ್ಲಿ, ಹಿಂಗೆ ಬಂದಿದ್ವಿ ತಾನೇ ಚಿಕ್ಕ ವಯಸ್ಸಲ್ಲಿ. ಹೌದು. ಅಜ್ಜಿ ತಿಂತೀಯಾ? ಇಲ್ಲಿ ನನಗಿಲ್ಲಿ ದೋಸೆನೂ ನೀನು ಅವಾಗ ಹುಟ್ಟೇ ಇದ್ದಿಲ್ಲ ಅನ್ಸುತ್ತೆ ಅವಾಗ. ಅದು ನಾನು ಎಲ್ಲದು ಮೆಜೆಸ್ಟಿಕ್ ಚಿಕ್ಕಪೇಟೆಯಲ್ಲಿ ಇಷ್ಟ. ಅದೇ ಮೊನ್ನೆ ತಿಂದ್ವಲ್ಲ ನಿನ್ನೆ. ಇಲ್ಲಿ ನೋಡಿ ಮಾವಿನಕಾಯಿ ಮತ್ತು
ಸೇಬೆಕಾಯಿ ಒಂದು ಗಾಯ್ಸ್. ಡಿಕ್ಕು ವಿಚಿತ್ರ ಪ್ರಾಣಿ, ನಮ್ಗೆ ಇಷ್ಟ ಇರೋದಲ್ಲ, ಏನು ಇಷ್ಟ ಆಗಲ್ಲ ಅವಳು. ಚೆನ್ನಾಗಿದೆ. ತೇಜು ಇಷ್ಟ ಅಂತ ನಂಗೆ ಗೊತ್ತಿರಲಿಲ್ಲ. ಹೌದಾ? ನೆವರ್ ಏನು ಗೊತ್ತಾ, ಇವಾಗ ಮಮ್ಮಿಗೆ ಏನಂತಾನೆ ಗೊತ್ತಿರಲ್ಲ ನಮ್ಮ ಬಗ್ಗೆ. ಆಮೇಲೆ ನಾವು ಹೇಳ್ತೀವಿ ಹೌದಾ ಅಂತಾರೆ. ನಮ್ಗೆ ಸೇಬೆಕಾಯಿ ಇಷ್ಟ. ಇವಾಗ ಸೆಟ್ ತೊಗೊತಿದ್ದಾರೆ. ಇವ್ರಿಗೆ ಎಕ್ಸೆಲ್ ತಗೊಳ್ಳೆ. 2 ಹಾಗೆ ಮಾಡಲ್ಲ ಗೈಸ್. ಇದಕ್ಕೂ ನಾನು ಒಂದು ಡ್ರೆಸ್ ತೊಗೊಂಡೆ. ಎಲ್ಲ ಇರುತ್ತೆ ಬೇಡ. ಬರೀ ಟಾಪು 250 ಆ್ಯಂಡ್ ಪಲಾಸೋ ಸೆಟ್ಟು ರೇಯಾನ್ ಮೆಟೀರಿಯಲಲ್ಲಿ 350 ಮತ್ತು ಗ್ರ್ಯಾಂಡ್ ವೇರ್ ಬಂದು 650 750 ಅಂತ ಇದೆ. ಆ್ಯಂಡ್ ಬ್ಲೌಸ್ ಕಾಣ್ತಿದೆ, ಬ್ಲೌಸ್ ಅಂಗಡಿ ಇದೆ ಇದೊಂದು. ಎಲ್ಲ ಮಳೆಗೆ ಮುಚ್ಚಿಬಿಟ್ಟಿದ್ದಾರೆ ಗಾಯ್ಸ್. ಇವಾಗ ನಮ್ಮ ಅಕ್ಕ ಏನೋ ತೊಗೊಳಕ್ಕೆ ಹೋಗಿದ್ದಾಳೆ. ಅಯ್ಯಯ್ಯೋ, ನಮ್ಮ ಅಕ್ಕ ಏನೋ ತೊಗೊಳಕ್ಕೆ ಹೋಗಿದ್ದಾಳೆ. ನನಗೆ ಆದಾಗಿಂದ ತಲೆ ತಿಂತಿದ್ದಾಳೆ. ಬ್ಲಾಗ್ ಮಾಡು ಬ್ಲಾಗ್ ಮಾಡು. ಗಾಯ್ಸ್, ಈ ಸ್ವೆಟರು ಯಾವ ಬ್ರ್ಯಾಂಡ್ ಇತ್ತು ಗೆಸ್ ಮಾಡಿ. ಮಲ್ಲೇಶ್ವರಂ ಸ್ಟ್ರೀಟ್ ಅಲ್ಲಿ ಝಾರಾ ಸ್ವೆಟರ್. ಇದೆಲ್ಲ ಇದು ಶ್ರೀನಿಧಿ ಸಿಲ್ಕ್ಸ್ ಇದೆ ಅನ್ಸುತ್ತೆ. ವೈಟ್ ಕಲರ್ ವೈಟ್ ಗೌನ್ ನೋಡು, ಇದೆ ಅನ್ಸುತ್ತೆ. ಇದೆ, ಬನ್ನಿ ಹೋಗೋಣ. ನಾನು ಆ ಕಡೆನಾ, ಈ ಕಡೆನೋ ಇದೆ. ಇದು ಬಂದು ಮೈಸೂರು ಸಿಲ್ಕ್, ಮಮ್ಮಿ ಫೇವ್ರೆಟ್. ಫೈನಲ್ ತಗೊಂತಿದ್ದಾರೆ. ಯಾಕೆ ಅಜ್ಜಿನ ಕೊನೆಗೆ ಹಾಕಿದ್ರೆ ಹೆಂಗೆ ನೋಡ್ತಾರೆ? ಆಯ್ತು, ಆ ಕಡೆ ಹೋಗ್ತೀವಿ. ಇವರಿಬ್ರು ಕುತ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಸ್ಟಿಕ್ಕು ಮಲಗ್ತಾ ಅವಳೆ, ನಿದ್ದೆ ಬರ್ತದೆ ಅಂತ. ಆ್ಯಂಡ್ ಅವರಿಬ್ರು ಬ್ಯುಸಿ ಆಗಿದ್ದಾರೆ ಶಾಪಿಂಗ್ ಮಾಡೋದ್ರಲ್ಲಿ. ನನಗೂ ರೇಟ್ಸ್ ಗೊತ್ತಿಲ್ಲ. ಈ ಕಡೆ ಹಾಕ್ಬಿಟ್ಟಿದ್ದಾರೆ ಲಾಸ್ಟಲ್ಲಿ. ಆ ಕಡೆ ಆದರೂ ಕೂತಿರ್ಬೇಕಾಗಿತ್ತು. ಈ ಕಡೆ ಬಾರೆ, ಬಾರೆ, ನಾನು ನೋಡ್ಬೇಕಲ್ಲಿ ರೇಟ್ ಎಲ್ಲ ಮಾಡ್ಕೊಂಡು ವಿಡಿಯೋ ಮಾಡಬೇಕು. ಚೆನ್ನಾಗಿದೆ ಕಲರ್, ಪಿಸ್ತಾ ಕಲರ್ ನೋಡಿ. 800 ಅಂತ ನೋಡಿ. ಟಿಕ್ಕು, ವಾಟ್ ಯು ಡೂಯಿಂಗ್? ಹೆಂಗೆ ನೋಡ್ಕೊಂತವ್ರೆ? ಓಕೆ, ಸ್ವಲ್ಪ ಅಜ್ಜಿ ಥರನೇ ಕಾಣ್ತಿದೆ. ಏನು ಡಾರ್ಕ್ ಕಲರ್ ತಲೆ ಥರ ಇದೆ. ಅಲ್ಲಿ ಗ್ರೀನ್ ಕಲರ್ ಇದೆ, ಇಲ್ಲಿ ಬ್ಲೂ ಕಲರ್ ಕಾಣ್ತಿದೆ ಫೋನಲ್ಲಿ. ಅಯ್ಯೋ ಗಾಯ್ಸ್, ಇಲ್ಲಿ ನೋಡಿ ಗಾಯ್ಸ್ ಹೆಂಗೆ ಮಾಡ್ತಾವಳೆ. ನನ್ನ ಜಿಮ್ ಶೂ. ಸೊ ಗೈಸ್, ನಾವು ಅಲ್ಲಿಂದ ಆಚೆ ಬಂದ್ವಿ. ಆ್ಯಕ್ಚುಲಿ ಅವ್ರು ಆಚೆ ಒಳಗೆ ಬಿಡ್ತಾ ಇದ್ದಿಲ್ಲ. ಇರಿ ನಮ್ಮ ಹತ್ರ ಇದೆ ತೋರಿಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಆ್ಯಂಡ್ ಮಮ್ಮಿ ಬಂದ್ಬಿಟ್ವಿ. ಆ್ಯಂಡ್ ಇವಾಗ ದೊಡ್ಡಮ್ಮ ಅಷ್ಟು ಓಡೋದ್ರು. ನಾನು ಮಮ್ಮಿಯಿಂದ ಓಡೋದೆ. ಇವರಿದ್ರೇನೋ ಮಾಡಿದ್ರು, ಆ ಕಡೆ ಓಡೋದು. ಆಮೇಲೆ ದೊಡ್ಡಮ್ಮ ಕಾಲ್ ಮಾಡಿದ್ರು ಆಯಿತಾ. ನೋಡಿಬಿಟ್ಟು ಆ ಕಡೆನಾ ಈ ಕಡೆ ಅಂದ್ಕೊಂಡೆ. ನಾನು ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳಿಸಿದ್ದೆ ಸ್ಯಾರಿದು. ಅದು ನೋಡ್ಬಿಟ್ಟು ದೊಡ್ಡಮ್ಮ ಕಾಲ್ ಮಾಡಿದ್ರು. ಅದಕ್ಕೆ ಈ ಮಮ್ಮಿ ದೀಕ್ಷಾ ಥರ ಮಾಡ್ತಿದ್ದಾರೆ. ನಾನು ತೊಗೊಂಡೆ ಸೀರೆ, ಅಮ್ಮ ನನಗೆ ಕೊಡಿಸಿದ್ರು, ನಿನಗೆ ಕೊಡಿಸಿಲ್ಲ ಅಂತ ಅಂದ್ಬಿಟ್ಟು ದೀಕ್ಷಾ ಥರ ಮಾಡ್ತಿದ್ದಾರೆ. ಯಂಗರ್ ಸಿಸ್ಟರ್ಸ್ ಬರೀ ಸುಳ್ಳೆ. ಅದೇ ಹಲಸಿನ ತೊಳೆ ತೊಗೊಂಡ್ರಿ. ಅಜ್ಜಿಗೆ ಅದೇ ಇಷ್ಟ ಅಲ್ವಾ? ಹಲಸಿನ ತೊಳೆ ಅಷ್ಟೇ. ಮಸಾಲೆ ಪುರಿ ತಿಂದ್ವಿ. ಯಾ, ಸೊ ಅಷ್ಟೇ. ಮನೆಗೆ ಹೋಗ್ತಿದ್ದೀವಿ ಇವಾಗ ಮೆಟ್ರೋಗೆ ನಡ್ಕೊಂಡು. ಅಷ್ಟೇ, ಏನು ಆ್ಯಕ್ಚುಲಿ ತೊಗೊಳಕ್ಕಿದ್ದಿಲ್ಲ. ಬಸ್ಸಿಲ್ ನಾನು ಅನ್ನೆಸರಿ ತಗೊಳ್ತೀನಿ. ನಾನು ಅದಕ್ಕೆ ಏನು ಗೊತ್ತಾ, ಇದೇ ನಾನು ಹೇಳ್ತೀನಿ ತಾನೆ, ನಾನು ಅದಕ್ಕೆ ಶಾಪಿಂಗ್ ಮಾಡೋಕ್ಕೆ ಹೋಗಲ್ಲ. ನನಗೆ ತೊಗೊಳ್ಬೇಕಂತ ಅನಿಸುತ್ತೆ. ಬಸ್ಸಿಲ್ ಆನ್ಲೈನ್ ಅಂದರೆ ನಾನು ಒಂದು 2-3 ಸತಿ ಯೋಚನೆ ಮಾಡಿದ್ದೀನಿ, ತೊಗೊಳ್ಳೋ ಬೇಡವಾ. ನನಗೆ ನಿಜವಾಗ್ಲೂ ಅದು ಯೂಸ್ಫುಲ್ ಆಗಿದೆಯಾ ಹಂಗೆ ಹಿಂಗೆ ಯೋಚನೆ ಮಾಡಿ ಕಡೆಗೆ ತೊಗೊಳ್ಳೋದೇ ಇಲ್ಲ. ನಾನು ಆರ್ಡ್ರೇ ಮಾಡೋದ. ಇಲ್ಲಿ ನೋಡ್ತೀನ, ನಂಗೆ ಬೇಕನ್ಸುತ್ತೆ. ಆಮೇಲೆ ಅಷ್ಟೊಂದು ಟೈಮ್ ಯೋಚನೆ ಮಾಡೋಕ್ಕೆ ಟೈಮೇ ಬಿಡಲ್ಲ ಮಮ್ಮಿ. ಬೇಕಾದ್ರೆ ತೊಗೊಳ್ಳಿ ಅಂದರೆ ನಡಿ ಅಂತಾರ. ಸರಿ ಅಂದ್ಬಿಟ್ಟು ನಾನು ತೊಗೊಂಡ್ಬಿಡ್ತೀನಿ, ಆ ಥರ ಆಗುತ್ತೆ. ಸೊ ಯಾ, ದಟ್ಸ್ ಇಟ್ ಗಾಯ್ಸ್. ಇದು ನಮ್ಮ ಮಮ್ಮಿ ಥಿಯೇಟರ್ ಅಂತೆ, ಸವಿತಾ ಸಂಪಿಗೆ
ಸಂಪಿಗೆ ಇದು. ಇಲ್ಲಿ ಸವಿತಾ ಸಂಪಿಗೆ, ಅಲ್ಲಿ ಸವಿತಾ. ನಾವು ಅಮ್ಮಿದಂತೆ ಬಂದ್ಬಿಡಿ. ಫ್ರೀ ಇಲ್ಲ ಯಾರಿಗೂ. ಅದೇ ಲಾಸ್ಟ್ ಒನ್ ಇದು, ಲಾಸ್ಟ್ ಒನ್ ಗೈಸ್. ನಂಗೆ ಫಸ್ಟ್ ಟೈಮ್ ಲೈಫಲ್ಲಿ ಪಾನಿಪುರಿ ನಂಗೆ ಇಷ್ಟ ಆಗಿಲ್ಲ. ನಂಗೆ ಸಾಕನ್ನಿಸ್ತು. 3 ಪೀಸ್ಗೆ ಪಾನಿಪುರಿ ನಂಗೆ ಇಷ್ಟನೇ ಆಗಿಲ್ಲ. ಒಂಥರ ನಮ್ಮ ಅಕ್ಕ ಎಷ್ಟು ವೀಕ್ ನೋಡಿ, ತಳ್ಳಿ ತಕ್ಷಣ ಹೋಗಿ ಕುಡಿ. ಎಲ್ಲದೂ ಒಂದೊಂದು ಕಡೆ ಬಸ್ ಸ್ಟಾಪ್ ಲಾಸ್ಟ್ ಅಂತಂದರೆ ಇನ್ನೊಂದು ಕುಡಿತಿದ್ದೀವಿ. ಒಂದು ತಗ ಸಾಕು. ಹಿಂಗೆ ಬರೆದಿದ್ರೆ ಹಿಂಗೆ ತಳ್ಕೊಂಡು ಹೋಗ್ತಾಳೆ ಅವಳು ನೋಡಿ. ಆ ಕಡೆ ಜಾಸ್ತಿ ಅಲ್ಲ ಆಂಧ್ರಲ್ಲಿ. ಏನೋ ನಾನು ಅದು ಅಂದ್ಕೊಂಡೆ ಸುಮ್ಮನೆ ಇಡ್ತಾರೆ. ಬಿಸಿ ತಪ್ಪು ಕುಡಿದ್ರೆ ಹಂಗೆ ಚೂರು ಚೂರು. ಚೆನ್ನಾಗಿದ್ದಿಲ್ಲ ಹೇಳು. ನಮ್ಮ ಮನೆ ಹತ್ರ ಚೆನ್ನಾಗಿತ್ತು. ಪಾಪ ನಾವು ಅಜ್ಜಿಗೆ ಫಸ್ಟ್ ಟೈಮ್ ಟ್ರೈ ಮಾಡಿಸ್ಬಿಟ್ಟು ಚೆನ್ನಾಗಿಲ್ದೆ ತಿನ್ಸಿದೆ. ನಮ್ಮ ಮನೆ ಹತ್ರ ತಿನ್ನೋ ನೆಕ್ಸ್ಟ್. ಫಸ್ಟ್ ಬಾಟಲ್ ಬರ್ತಿತ್ತಲ್ಲ ಚೆನ್ನಾಗಿ, ಗೋಲಿ ಸೋಡಾ. ಬೆಳಗ್ಗೆ ಹೆಂಗಿದ್ರಿ, ಇವಾಗ ನೋಡಿ ಹೆಂಗಿದ್ದೀರಿ. ಹಾಯ್ ಬಾರ್ಬಿನೇ ಮಾಡಿಲ್ಲ. ನೋಡಿ ಪೇಷಂಟ್ ಹಿಂಗೆ ಇರ್ತಾರೆ, ಕೋತಿಗಳು ಹಿಂಗೆ ಇರ್ತಾರೆ. ಅವ್ರು ಬಂದು ಬೈತಾರಿರು. ಸೊ ಗೈಸ್, ನಾವು ಬಂದ್ವಿ ಇಂದಿರಾನಗರ್ಗೆ. ಆ್ಯಂಡ್ ನಮ್ಮ ಮನೆ ಇಲ್ಲೇ ಇರೋದು. ಬಟ್ ಸ್ಟಿಲ್ ಎಲ್ಲರಿಗೂ ಟೈರ್ಡ್ ಆಗಿದೆ ಅಂತ ಆಟೋಲ್ಲಿ ಕೇಳ್ತಾ ಇದ್ದೀವಿ. ಹೋಗ್ಬೇಕು ಅಂತ ತಾನೇ ಕೇಳ್ತಾರೆ. ನೀನು ಬೇಕಂತ ನಾನು ಎದ್ದೆ ಅಲ್ಲಿ ತನಕ ಬಂದಿದ್ದೀನಿ, ಓಡೋಗ್ಬಿಟ್ಟಿದ್ಯಾ. ನಿನಗೆ ಬೇರೆ ಕೆಲಸನೇ ಇಲ್ಲ. ನಾನು ಏನಕ್ಕೆ ಕೇಳಿದ್ದು ಮತ್ತೆ ಕಿವಿ ತಗಿಸ್ತೀರ. ಸೊ ಗೈಸ್, ಇವಾಗ ಮನೆಗೆ ಬಂದ್ವಿ. ಫುಲ್ ಟೈರ್ಡ್ ಆಗಿದೆ, ಯಾರಿಗೂ ಪೇಷನ್ಸ್ ಇಲ್ಲ. ಸೊ ಅಷ್ಟೇ ಈ ವಿಡಿಯೋ. ಆ್ಯಂಡ್ ನಮಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಫುಲ್ ಟಯರ್ಡ್ ಆಗಿ ಎಕ್ಸಾಸ್ಟ್ ಆಗಿದ್ದೀವಿ. ಏನಕ್ಕೆ ಅಂತ ನಿಮ್ಗೆ ಗೊತ್ತು. ಆ್ಯಂಡ್ ಏಯ್, ನಮ್ಗೆ ಇಷ್ಟ ಏನಕ್ಕೆ ಹಂಗಾಡ್ತೀಯಾ? ಸೊ ಏನೇನು ತಗೊಂಡಿದ್ದೀವಿ ಅಂತ ತೋರಿಸ್ತೀನಿ. ಸೊ ಈ ಬ್ಯಾಗ್ ನೋಡಿದ್ರಲ್ಲ, ಇದು ಅಜ್ಜಿ ತಗೊಂಡಿದ್ದಾರೆ. ಸೊ ಇದೊಂದು ಪ್ಯಾಂಟ್ ತಗೊಂಡಿದ್ದೀನಿ ಡೈಲಿ ಹಾಕ್ಕೊಳ್ಳೋಕ್ಕೆ. ಆಚೆನೂ ಹಾಕೋಬೋದು. ಇದು ಕುರ್ತಾಸ್ಗೆಲ್ಲ. ಇದು 150 ಅನ್ಸುತ್ತೆ. ಇದು ಬಂದು ನಾನು ಝಾರಾ ಅಲ್ಲಿ ತಗೊಂಡಿದ್ದೀನಿ ನೋಡಿ. ಟ್ಯಾಗ್ ಝಾರಾ ಅಂತ ಇದೆ. ಸೊ ಇದ್ರ ಮೇಲೆ ಎಷ್ಟಿದೆ ಗೊತ್ತಾ ಪ್ರೈಸೇ ಕಾಣ್ತಿಲ್ಲ. ಇಲ್ಲಿದೆ 1200 ಅಂತ ಇದೆ. ನಾನು ಇದನ್ನು 150ಗೆ ತಗೊಂಡಿದ್ದೀನಿ. ಸರೋಜಿನಿ ಥರ ಆಯ್ತಿದ್ದು. ನನಗೆ ಸರೋಜಿನಿಗೆ ಹೋಗ್ಬೇಕಂತ ಆಸೆ ಇದೆ. ಸೊ ಅಲ್ಲೇ ಇಲ್ಲೇ ತೊಗೊಂಡ್ಬಿಟ್ಟೆ. ಚೆನ್ನಾಗಿದೆ, ಕಮೆಂಟ್ ಮಾಡಿ. ಎಷ್ಟು ಕಷ್ಟಪಟ್ಟು ಹುಡುಕಿದ್ದೀನಿ ಗೊತ್ತಾ. ಇದು ಎಲ್ಲ ನನಗೆ ತೊಗೊಂಡಿರೋದು. ಫುಲ್ ಶಾಪಿಂಗ್ ಏನು ತೊಗೊಳ್ಳಲ್ಲ, ಏನು ತೊಗೊಂಬಾರ್ದು ಅಂತ ತೊಗೊಂಡಿದ್ದೀನಿ. ಸೊ ಇದು ಪ್ಯಾಂಟು ಆ್ಯಂಡ್ ಇದು ಕುರ್ತಾ. ಇದು ಫುಲ್ ಸೆಟ್ಟು 350ಗಿತ್ತು ತಗೊಂಡೆ. ಆ್ಯಂಡ್ ಇದು ಒಂದು ಚಪ್ಪಲಿ, ಇದು 150 ಅಷ್ಟೇ. ತರಕಾರಿ ಕ್ಯಾರೆಟು ಆ್ಯಂಡ್ ಅಜ್ಜಿ ಬಂದು ಹಲ್ಸಿನ ತಗೊಂಡ್ರೆ ಅಷ್ಟೇ. ಬ್ಯಾಗ ಬಟ್ಟೆ ಬ್ಯಾಗಲ್ಲಿ ಇರ್ತದೆ. ಆ್ಯಂಡ್ ಇದು ತಗೊಂಡು ವೆರಿ ಗುಡ್ ತಗೊಳಕ ಬಿಸಿಯಾಗಿದೆ ಇದು. ಸೊ ನಾನು ಇದನ್ನ ತೊಗೊಬೇಕು ಅನ್ಕೊತಿದ್ದೆ ತುಂಬ ದಿನದಿಂದ. ಫೈನಲ್ ತಗೊಂಡಿದ್ದೀನಿ. ಬ್ಯಾಕ್ ಸ್ವಲ್ಪ ಅಂತ ಉದ್ದ ಇಟ್ಕೊಳ್ಳ. ಇರಲಿ ಬಿಡಿ, ಈಗ ಸಾಕು. ಬರೀ ಬ್ಯಾಕ್ ಅಂತ ನೀವು ಕಾಣ್ಬೇಕಲ್ಲ. ಸಾಕು. ಕಸ ತುರ್ಬಿಟ್ಟಿದ್ದಾರೆ ಗೈಸ್. ಹಿಂಗಿದೆ ನೈಸ್.
ಸೊ ಗಾಯ್ಸ್ ಈ ವಿಡಿಯೋ ಇಷ್ಟೇನೆ. ನಾವು ನೋಡಿದ್ರೋಣ ನಾವೇನು ತಗೊಂಡ್ಬಂದಿದ್ದೀವಿ ಅಂತ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ಬ್ಲಾಗ್. ಬೈ.